ಇದೇ ಟ್ರೈನ್ ಆಗಿದ್ರೆ ಏನು ಕತೆ ಈ ಕಡು ತೋರಿಸ್ತೆ ಬಾ ಹಂಗಾರೆ ಇದೆ ಅನ್ಸುತ್ತೆ ಹಂಗಾರೆ ಯಾವುದು ಬಾರು ಹಿಂಗೆ ಹತ್ಬಿಡು ಇಲ್ಲೇ ಬಂದ್ಬಿಡು ಇದು ಯಾವ ಟ್ರೈನ್ ಅಣ್ಣ ಇದು ಟ್ರೈನ್ ಆ್ಯಕ್ಚುಲಿ ಮಿಸ್ ಮ್ಯಾಚ್ ಆಗಿದೆ ಬೇರೆ ಟ್ರೈನಿಗೆ ವಾಸ್ಕೋ ಅಲ್ಲ ಇದು ವಾಸ್ಕೋ ಅಲ್ಲ ನೆಕ್ಸ್ಟ್ ಬರುತ್ತೆ 9 ಗಂಟೆಗೆ ಕೆಲಸ ಮಾಡಿ 10 ಕೆರೆ ಹಿಡೀರಿ ಹೋದ್ಮೇಲೆ ನೆಕ್ಸ್ಟ್ ಬರುತ್ತೆ ಗಾಡಿಗಳು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್ ನಾನಿವತ್ತು ಬ್ಯಾಂಗ್ಳೂರು ಹೊಟ್ಟಿದ್ದೀನಿ ನೋಡಿ. ಫ್ರಂಟು ಮತ್ತು ಬ್ಯಾಕ್ ಸೈಡು ಬ್ಯಾಗ್ ಹಾಕ್ಕೊಂಡು ಬ್ಯಾಂಗ್ಳೂರು ಹೊಟ್ಟಿದ್ದೀನಿ ಗೈಸ್. ಈಗ ನನ್ನ ಫ್ರೆಂಡೇ ವಿಡಿಯೋ ಶೂಟ್ ಮಾಡಲಿಲ್ಲ ಇಷ್ಟೋ ತನಕ ಮನೆಯಿಂದ ಬರೋದನ್ನೆಲ್ಲ. ನನ್ನ ಫ್ರೆಂಡೇ ನನ್ನನ್ನು ಡ್ರಾಪ್ ಮಾಡಿದ್ದು ಬಸ್ ಸ್ಟ್ಯಾಂಡಿಗೆ ಬರೋ ತನಕ. ಈಗ ನನ್ನ ಡ್ರಾಪ್ ಮಾಡಿಬಿಟ್ಟು ಲಗೇಜ್ ಜಾಸ್ತಿ ಇತ್ತಲ್ಲ, ಹಂಗಾಗಿ ಡ್ರಾಪ್ ಮಾಡಿಬಿಟ್ಟು ಹೋದ. ಈಗೇನಂತಂದರೆ ಅವನು ಬರಬೇಕು, ಅವನು ಹೋಗಿ ಅವ್ರ ಅಪ್ಪನ ಜೊತೆ ಡ್ರಾಪ್ ಹಾಕ್ಸ್ಕೊಂಡು ಅವನು ಬ್ಯಾಂಗ್ಳೂರು ಹೊಟ್ಟಿದ್ದೀವಿ. ಆಲ್ರೆಡಿ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಿಮಗೆ, ಟ್ರೈನ್ ಬುಕ್ ಮಾಡಿದ್ವಿ ಅಂತ. ಇದರಿಂದ ಕಡೂರು ಹೋಗ್ಬಿಟ್ಟು ಕಡೂರಿಂದ ಟ್ರೈನ್ ಕ್ಯಾಚ್ ಮಾಡಿಬಿಟ್ಟು ಅಲ್ಲಿಂದ ಬ್ಯಾಂಗ್ಳೂರು ಹೋಗೋಣ. ಲಗೇಜು ಫ್ರಂಟು ಎಲ್ಲ ಲ್ಯಾಪ್ಟಾಪ್ಸು ಗ್ಯಾಜೆಟ್ಸ್ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡೆಲ್ಲ ನಂದು ಟೆಂಟು, ಬ್ಯಾಗು, ಟ್ರೈಪೋಡು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ವೆದರು 2 ಡೇಸ್ ಕಡಿಮೆ ಆಗಿತ್ತು ಕೋಲ್ಡು. ಈಗ ಮತ್ತೆ ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಕಂಪ್ಲೀಟ್ಲಿ ವೆದರ್ ಪೂರ್ತಿ ಫಾಗಿ ವೆದರ್ ಇದೆ ಈಗ. ಬನ್ನಿ, ಬ್ಯಾಗ್ ಆ್ಯಕ್ಚುಲಿ ಹೆವಿ ಇರೋದ್ರಿಂದ ನೋಡಿ, ಹೈಕಿಂಗ್ ಮಾಡೋ ಪ್ಲ್ಯಾನ್ ಇರೋದ್ರಿಂದ ಹೆಲ್ಮೆಟ್ ಕೂಡ ತಗೊಂಡು ಬಂದಿದ್ದೀನಿ ನಾನು. ಬನ್ನಿ ಒಂದು ಕಡೆ ಹೋಗಿ ಕೂರೋಣ. ವೆಯ್ಟ್ ಇರೋದ್ರಿಂದ ಒಂದು ಜಾಗದಲ್ಲಿ ಹೋಗಿ ಪೀಸಾಗಿ ಕೂತ್ಬಿಡೋಣ ಗೈಸ್. ನನ್ನ ಫ್ರೆಂಡ್ ಬರೋ ತನಕ ನಾನು ಅಲ್ಲೇ ಕೂರ್ಬೇಕು ಈಗ ಗೈಸ್. ಫೈನಲಿ ಫ್ರೆಂಡ್ ಬಂದಿದ್ದಾನೆ, ಪಿಕ್ ಮಾಡ್ಕೊಂಡು. ನಾನು ಇಲ್ಲಿ ಈ ಕಡೆ ಸೈಡಿಂದ ವೆಯ್ಟ್ ಮಾಡ್ತಿದ್ದೆ ಇವನಿಗೋಸ್ಕರ, ಬಟ್ ಇವನು ಈ ಕಡೆಯಿಂದ ಬಂದಿದ್ದಾನೆ. ನಾನು ಬಸ್ ಹೋಗುತ್ತೆ ಅಂತ ಕಾಲ್ ಮಾಡೋಣ ಅಂತ ಹೊತ್ತಿಗೆ ಬಂದ್ಬಿಟ್ಟ ಇವನು ಬೇಗ. ಬಾ, ಏನಾಗಲ್ಲ ಗೈಸ್. ಫೈನಲಿ ಬಸ್ಸಿಂದ ಬಂದು ಇಳ್ಕೊಂಡ್ವಿ, ಕಡೂರಿಗೆ ಬಂದಿದ್ವಿ. ಅಲ್ಲಿ ನೋಡಿ, ಬಸ್ಸಿಗೆ ಹೋಗೋಕ್ಕೆ ಎಷ್ಟು ಜನ ಕ್ರೌಡ್ ಇದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇದ್ದಾರೆ ಗೈಸ್. ಈಗೇನಂತ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ವಲ್ಲ, ಈಗ ಈ ಜಾಗದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟ್ರೈನ್ ಎಷ್ಟು ಗಂಟೆಗೆ ನಮಗೆ? 9 ಗಂಟೆಗಲ್ವಾ? ಸೀಟ್ ನಂಬರ್ ಎಷ್ಟು ನಮ್ಮದು? ಅಲ್ಲ ಕಣ, ಸೀಟ್ ಎಷ್ಟಿರೋದು ನಮಗೆ ನೋಡಬೇಕು, ಫೋನೇ ನೋಡಿಲ್ಲ, ನೋಡ್ಬೇಕು. ನಂಬರು ಕೊಟ್ಟಿರ್ತಾರೆ ತಾನೆ, ಅಬ್ಸರ್ವ್ ಮಾಡಿಲ್ವಾ? ಸೀಟ್ ನಂಬರ್ ಬುಕ್ ಮಾಡಿ ಗೊತ್ತಿಲ್ಲ, ಇವನೇ ಬುಕ್ ಮಾಡಿರೋದು ಗೈಸ್. ನನ್ನ ಲೈಫಲ್ಲಿ ನಾನು ಏನು ಒಳ್ಳೇದು ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಏನು ಅರ್ನ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ಫ್ರೆಂಡ್ಸ್ಗಳಂತೂ ಒಳ್ಳೆ ಫ್ರೆಂಡ್ಸ್ಗಳಂತೂ ಅರ್ನ್ ಮಾಡಿದ್ದೀನಿ ಗೈಸ್. ಅಲ್ಲಿ ತಿನ್ನಲಿಲ್ಲ ನಾವು, ಯಾಕಂದರೆ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋಕ್ಕಾಗಲ್ಲ, ಇದು ಬ್ಯಾಗೆಲ್ಲ ಇರೋದ್ರಿಂದ. ಹಂಗಾಗಿ ನಾವು ಓಣಿ ಇದೆಯಲ್ಲ, ಓಣಿ ಒಳಗೆ ಹಾಸಿ ಹೋಗಿ ಅಲ್ಲೇನಾರ ತಿಂತೀವಿ. ಅಲ್ಲೊಂದು ಹೋಟ್ಲಿದೆ ಚೆನ್ನಾಗಿದೆ. ಆವಾಗಲೇ ಏನು ಹೇಳ್ತಿದ್ನಲ್ಲ ಗೈಸ್, ಏನಂತ ಅದು ಅರ್ಧಕ್ಕೆ ನಿಂತೋಗ್ಬಿಡ್ತು. ಇಂತಿಂಥ ಒಳ್ಳೆ ಫ್ರೆಂಡ್ಸ್ಗಳನ್ನ ಅರ್ನ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಬಂದೆ. ಏನಕ್ಕಂತಂದರೆ ರೀಸನ್ ಇಷ್ಟೇ ಗೈಸ್. ಫೈನಾನ್ಷಿಯಲ್ ಪ್ರಾಬ್ಲಮಲ್ಲಿರೋ ಟೈಮಲ್ಲಿ ಸಪೋರ್ಟ್ ಮಾಡ್ತಾರಲ್ಲ, ಅದು ಇವನೊಬ್ಬ ಇದ್ದಾನೆ, ಮತ್ತು ಇನ್ನೂ ಒಂದು ಸುಮಂತ್ ಅಂತ ಇದ್ದಾನೆ ಬ್ಯಾಂಗ್ಳೂರಲ್ಲಿ, ಮತ್ತು ಇನ್ನೊಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ, ವಿಕಾಸ್ ಅಂತ. ನನ್ನ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇರೋದೇ ಇಲ್ಲ, ಆದರೂ ಒಂದು ಸಪೋರ್ಟ್. ಇವು ನನಗೆ ಹೆಚ್ಚು ಕಮ್ಮಿ ಎಷ್ಟೋ ದುಡ್ಡು ಕೊಟ್ಟಿದ್ದಾನೆ, ಬಟ್ ರಿಟರ್ನ್ ಒಂದು ಸರಿನೂ ಕೇಳೇ ಇಲ್ಲ ದುಡ್ಡನ್ನು. ಕೊಡ್ತೀನಿ ಅಂತ ಅವತ್ತೇನೋ ಕೊಡೋಕೆ ಹಾಕೋಕ್ಕೋದ್ರು ಬೇಡ ಅಂತೇಳಿ ಬಿಟ್ಟಿದ್ದೆ ಇವನು. ಈಗ ನಾನು ಸದ್ಯಕ್ಕೆ ನಾನೊಂದು ಪಲಾವ್ ಆರ್ಡರ್ ಮಾಡಿದ್ದೀನಿ ಗೈಸ್. ನನ್ನ ಫ್ರೆಂಡಿಗೆ ಸೆಟ್ ದೋಸೆ ಆರ್ಡರ್ ಮಾಡಿದ್ದಾನೆ. ಇಬ್ಬರು ಇಲ್ಲಿಂದ ತಿನ್ಕೊಂಡು ಟ್ರೈನ್ ನೋಡಿ, ರೈಲ್ವೆ ಸ್ಟೇಷನ್ ಇಲ್ಲೇ ಇರೋದು. ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗ್ ಕಾಣ್ತಿದ್ದಿಲ್ಲ, ಅದೇ ಇದು ರೈಲ್ವೆ ಸ್ಟೇಷನ್ ಇರೋದು. ಇಲ್ಲೇ ನಿಯರ್ ನಮಗೀಗ ಟ್ರೈನ್ ಇರೋದು 9:15 ಇರೋದು. ಈಗ ಅಲ್ಲಿ ತನಕ ವೆಯ್ಟ್ ಮಾಡಿ ಟೈಮ್ ಎಷ್ಟಾಗಿದೆ ಈಗ? 8:30 ಹತ್ರ ಆಗ್ತಾ ಬಂದಿದೆ ಅಷ್ಟೇ. ಈ ಥರದ ಬ್ಯಾಗಲ್ಲಿ ಟೆಂಟ್ ಇಟ್ಕೊಂಡು ಹೋಗೋಕ್ಕಾಗಲ್ಲ? ಆಗುತ್ತೆ, ಬಟ್ ಆದರೆ ಅದು ಕ್ಯಾರಿ ಮಾಡೋಕ್ಕೆ ಹಿಂಸೆ ಆಗುತ್ತಲ್ಲ ಆ ಬ್ಯಾಗ್ಗಳೆಲ್ಲ. ಗೈಸ್, ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಓಕೆ ಇತ್ತು. ಓಕೆ ಅಂದರೆ ಪರವಾಗಿಲ್ಲ ತಾನೆ, ಚೆನ್ನಾಗಿತ್ತಲ್ವ? ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಗೈಸ್. ಇನ್ನು 20 ಮಿನಿಟ್ಸ್ ಇದೆ ನಮಗೆ ಟ್ರೈನಿಗೆ. ಇದೆ ಕಡೂರು ರೈಲ್ವೆ ಸ್ಟೇಷನ್. ಇಲ್ಲೆಲ್ಲ ಇದಿಲ್ಲ ಅಲ್ಲ, ಇದಂಥದ್ದು 10 ರೂಪಾಯಿಗೆ ಟಿಕೆಟ್ ತೊಗೊಳ್ಳೋದು. ಪ್ಲಾಟ್ಫಾರ್ಮ್ ಟಿಕೆಟ್ ಆ ಥರ ಏನೂ ಇಲ್ಲ ಗೈಸ್. ಇಲ್ಲಿ ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರು ಓಡಾಡ್ತಾರೆ ಇಲ್ಲಿ ಆರಾಮಾಗಿ. ಬ್ಯಾಗ್ ಕ್ಯಾರಿ ಮಾಡೋಕ್ಕಾಗ್ತಿಲ್ಲ, ಇಲ್ಲೇ ಇಷ್ಟು ಥರ ಸುಸ್ತಾಗ್ತಿದೆ ನನಗೆ ಇಷ್ಟೊತ್ತಿಗೆ. ಇನ್ನು ಲಾಂಗ್ ಹೋಗೋದ್ರೆ ಇನ್ನೇನು ಕತೆ ನಂದು. ಹೆವಿ ರಿಸ್ಕ್ ಅನಿಸುತ್ತೆ ಅವಾಗ ಕ್ಯಾರಿ ಮಾಡೋಕ್ಕೆ. ಆ್ಯಕ್ಚುಲಿ ಶೋಲ್ಡ್ರಿಗೆ ಹೆವಿ ಎಫೆಕ್ಟಿವ್ ಬೀಳ್ತಾರದು ನನಗಿದು ಬ್ಯಾಗ್ ಕ್ಯಾರಿ ಮಾಡಿ. ಬ್ಯಾಗ್ ಇಷ್ಟೊಂದು ವೆಯ್ಟು. ನನಗೆ ಲ್ಯಾಪ್ಟಾಪೇ ಜಾಸ್ತಿ ವೆಯ್ಟ್ ಫೀಲ್ ಆಗ್ತಿರೋದು. ಲ್ಯಾಪ್ಟಾಪು ಮತ್ತು ಟೆಂಟಿಂದ ಹೆವಿ ವೆಯ್ಟ್ ಫೀಲ್ ಆಗ್ತಿದೆ. ಟೆಂಟ್ ಏನಾರ ಇಲ್ಲ ಅಂದಿದ್ರೆ ವೆಯ್ಟ್ ಕಡಿಮೆ ಇರೋದು. ಮತ್ತು ಟ್ರೈಪೋಡು ಅಷ್ಟೇ ವೆಯ್ಟು
ಹೆಲ್ಮೆಟು ವೆಯ್ಟು, ಟ್ರೈಪೋಡ್ ವೆಯ್ಟು, ಲ್ಯಾಪ್ಟಾಪು ಇವೇ ಜಾಸ್ತಿ ವೆಯ್ಟ್ ಇರೋದು. ಬಟ್ಟೆಗಳೆಲ್ಲ ತಂದೆ ಇಲ್ಲ ನಾನು. ಒಂದು 3-4 ಜೊತೆ ಅಷ್ಟೇ ಕ್ಯಾರಿ ಮಾಡಿರೋದು ಬಟ್ಟೆ. ಹೌದು, ನಾನು ಈ ಬ್ಯಾಗ್ನ ಎಷ್ಟು ನೀಟಾಗಿ ಇಟ್ಕೋಬೇಕಂದ್ರೆ ತುಂಬ ಸೇಫಾಗಿ ಇಟ್ಕೋಬೇಕು. ಯಾಕಂದರೆ ಬಾಟಮ್ ಇಲ್ಲಿ ಹೊಡಿಲಿ ಲ್ಯಾಪ್ಟಾಪ್ ಇಟ್ಟು ಹೊಡಿತಾ ಇದೆ. ಕೆಳಗಡೆ ಬಟ್ಟೆ ಗಿಟ್ಟೆ ಇಟ್ಕೊಬಿಟ್ಟು ಇಲ್ಲ ಲ್ಯಾಪ್ಟಾಪ್ ಬ್ಯಾಗ್ ಇದ್ರೆ ಕೊಡು. ಅಲ್ಲಿ ಈಗ ಹೋಗ್ತಿದ್ಯಲ್ಲ, ಹೆಂಗಿದ್ರೆ ಬರ್ತಿದ್ಯಲ್ಲ, ಇದೆಯಾ ಕೀ ಸಿಗ್ಬೇಕು ನನಗೆ. ಏನು ಯಾವ ಕೀ? ನಂದು ಇರೋದ್ರ ಐಟಮ್ಸ್ ಎಲ್ಲ ರೂಮಲ್ಲಿ ಇದೆ. ಯಾವ ಹಳೆ ರೂಮೆಲ್ಲ? ಅಲ್ಲ, ಒಂದಲ್ಲ ಎರಡಲ್ಲ 3 ಬ್ಯಾಗನೂ ಇದೆ. ಸುಮ್ಮನೆ ಅದು ಇವರು ಕಂಪ್ನಿ ಕೊಟ್ಟಿರ್ತಾರಲ್ಲ ಅದೇ ಬ್ಯಾಗ್. ಕೀ ಸಿಗಲ್ವಾ? ಕೀ ಅವಣ್ಣ ಹೋಗಿದ್ದಾರಲ್ಲ ಚೆನ್ನೈಗೆ. ರೂಮಲ್ಲಿ ಒಂದು ಕೀ ಇದೆ, ಹುಡುಕ್ಬೇಕು. ಬಟ್ ಎಲ್ಲಿದೆ ಏನೋ ಗೊತ್ತಿಲ್ಲ. ಸಿಗಲ್ವ ಈಗ ಹಂಗಾರೆ ಬ್ಯಾಗು? ನಾಳೆ ಹೇಗಿರು ಇರ್ತೀತಾನೆ? ನಾಳೆ ಇರ್ತೀನಿ. ನೀನು ನಂಬ್ಕೊಂಡು ಒಪ್ಕೊಳ್ಳೋಕ್ಕೆ ಆಗಲ್ಲ ಕಣ. ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿಬಿಡ್ತೇನೆ ನೀನು. ಇದೆ ತಾನೆ? ಟ್ರೈನ್ ಆ್ಯಕ್ಚುಲಿ ಟ್ರೈನ್ ನಂಬರ್ ಎಲ್ಲಿ ಕೊಟ್ಟಿರ್ತಾರೆ? ಟ್ರೈನಲ್ಲಿ ಫ್ರಂಟ್ ಕೊಟ್ಟಿರ್ತಾರೆ ಫುಲ್ಲು. ಸೈಡಲ್ಲಿ ಇರುತ್ತೆ. ಸೈಡಲ್ಲಿರೋದು ನಂಬರ್ ಅಲ್ಲ ಅದು, ಟ್ರೈನ್ ನಂಬರ್ ಸೈಡಲ್ಲಿರೋದು. ಟ್ರೈನ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ. ಟ್ರೈನ್ ಮೇಲೆ ನಂಬರ್ ಕೊಡ್ತಾರಾ? ಗಾಯ್ಸ್, ನಾನು ಹೆಚ್ಚು ಕಮ್ಮಿ ಒಂದು 100-150 ಸರಿ ಟ್ರೈನಲ್ಲಿ ಹೋಗಿದ್ದೀನಿ. ಬಟ್ ಸ್ಟಿಲ್ ನನಗೆ ಈಗಲೂ ಟ್ರೈನ್ ಬಗ್ಗೆ ಅಷ್ಟು ನಾಲೆಡ್ಜೇ ಇಲ್ಲ. ಟ್ರೈನ್ ನಂಬರ್ ಎಲ್ಲಿರುತ್ತೆ ಅನ್ನೋದೇ ಗೊತ್ತಿಲ್ಲ. D1 D2 ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಅದು ಬಿಟ್ಟರೆ ನಂಬರ್ಗಳು ಇದೇ ಟ್ರೈನ್ ಅಂತ ಐಡಿಯಾನೇ ಬರೋಲ್ಲ ನನಗೆ ಹೆಂಗೆ ಅಂತ. ಟ್ರೈನ್ ನಂಬರ್ ಅದಕ್ಕೆ ಹೇಳಿದ್ದು. ಮುಂದೆ ಬೋಗಿ ಇರುತ್ತಲ್ಲ ಆ ಜಾಗದಲ್ಲಿ ಹಾಕ್ತಾರೆ ಅನ್ಸುತ್ತೆ ಮೋಸ್ಟ್ಲಿ, ಇಂಜಿನ್ ಹತ್ರ. ಎಲ್ಲರೂ ನನ್ನ ಕೇಳ್ದಂಗೆ ಇಂಜಿನ್ ಹತ್ರ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೇಳಿದ್ರು ಒಂದ್ಸರಿ ಒಬ್ರು. ಏನು ಗೊತ್ತಿಲ್ಲಲ್ಲ, ಕೇಳಿ ನೋಡ್ರಿ ಯಾರು. ಹಾಗಿದ್ರೆ ಇದಕ್ಕೆ ಹತ್ಬಿಡೋಣ. ಅಲ್ಲ, ಇದ್ರಲ್ಲಿ ಟೈಮ್ ಎಷ್ಟಿರೋದು ನೋಡೋಕ್ಕೆ ಹೋಗೋಕ್ಕೆ? 9 ಗಂಟೆ. ಕರೆಕ್ಟ್ 9 ಗಂಟೆ. ಇದೇ ಟ್ರೈನ್ ಆಗಿದ್ರೆ ಏನು ಕತೆ ಮತ್ತೆ? ಕೇಳಲ್ಲ ಒಂದ್ಸರಿ. ಯಾರಿಗೆ ಕೇಳೋನು? ಯಾವ ಸೈಡ್ ಹೋಗೋದಿದು? ಬೆಂಗಳೂರಾ? ಯಶವಂತಪುರ? ಜೀವನ್ ಬೆಂಗಳೂರು ಟ್ರೈನೇ ಕಣೋ. ಓಯ್, ಬೆಂಗಳೂರಿಂದೆ ಶಿವಾನಿಯಲ್ಲಿದೆಯಾ? ಬೀರು ಜಂಕ್ಷನ್. ಮೋಸ್ಟ್ಲಿ ಇದು 8:30 ಟ್ರೈನ್ ಅನ್ಸುತ್ತಲ್ಲ. 8:30 ಟ್ರೈನು. ಬಟ್ ಈಗ ಡಿಲೇ ಆಗಿದೆ ಅನ್ಸುತ್ತೆ ಅಲ್ಲ ಈಗ. ನಮ್ಮ ಟ್ರೈನು ಡಿಲೇ ಆಗಿ 9 ಕಾಲಿಗೆ ಬರುತ್ತೆ. ಹಂಗಾರೆ ಇದು 8:30 ಟ್ರೈನು. ಪ್ಲೇಸ್ ಇಲ್ಲಿ ನೋಡಿ. ನಮ್ಮ ಟ್ರೈನ್ ಎಲ್ಲಿದೆ ಇನ್ನು ತೋರಿಸು. ಶಿವಾನಿನಾ? ಈ ಕಡು ಜಂಕ್ಷನ್ ತೋರಿಸ್ತಿದೆ ಮಗ. ಹಾಂ ಹಾಂ, ಕಟಗಳು. ಬಾ, ಹಂಗಾರೆ ಇದೆ ಅನ್ಸುತ್ತೆ. ಹಂಗಾರೆ ನಡಿಬೋದು. ಯಾವುದು ಬಾರು ಹಿಂಗೆ ಹತ್ಬಿಡು. ಇಲ್ಲೇ ಬಂದ್ಬಿಡು. ಅಲ್ಲ ಹತ್ತೀನಿ ತಡಿ. ಅಲ್ಲ ಕಣೋ, ಸೀಟ್ ನಂಬರ್ ಈಗ ಅಲ್ಲಿ. ಗೈಸ್, ಏನಂತಂದರೆ ನಮ್ಮದು ಟ್ರೈನ್ 9 ಗಂಟೆಗೆ ಇರೋದು ಅಂತ ಅಂದ್ಕೊಂಡಿದ್ವಿ. 8:45 ಬಂದ್ಬಿಡ್ತಲ್ಲ. ನಮಗೆ ಗೊತ್ತಾಗಲಿಲ್ಲ. ಅಲ್ಲ ವೆಯ್ಟ್ ಮಾಡ್ಕೊಂಡು ಕೂಡಿ ಟ್ರೈನ್ ಹೋಗೋ ಟೈಮಲ್ಲಿ ಹತ್ಬಿಟ್ಟು ಹತ್ತುತ್ತಿದ್ದೀವಿ ನಾವು. ಚೂರು ಜಾಗ ಹೊಡಿಯೋಣ. ಇದೇ ಟ್ರೈನ್ ತಾನೆ? ಸೀಟ್ ಎಷ್ಟು? ನಂಬರ್ ಹೇಳು. ಸಡನ್ನಾಗಿ ಬಂದ್ಬಿಟ್ಟು ಜನರಲಿಗೆ ಬಂದು ಹತ್ಬಿಟ್ವಿ. ಈಗ ಸೀಟ್ ಸಿಗ್ದೆ ಟ್ರೈನ್ ಗೊತ್ತಾಗ್ದಲ್ಲ ನಮಗೆ. ಇದು ಯಾವ ಟ್ರೈನ್ ಅಣ್ಣ? ಅಲ್ಲ, ಹೆಸರು ತಾಳಗುಪ್ಪ. ಯಾವುದು ತಾಳಗುಪ್ಪ ಬುಕ್ ಮಾಡಿದ್ದ? ನೋಡಿ, ಇಲ್ಲೇ ಇರುತ್ತಲ್ಲ. ಅಯ್ಯೋ, ಅದನ್ನು ಇವಾಗ ಡಿಪಾರ್ಚೆಡ್ ಫ್ರಮ್ ಕಡೂರು ಅಂತ ಬರ್ಬೇಕಾ? ಯಾವುದು? ಹಿಂದೆ ತಾಳಗುಪ್ಪ. ಹಿಂದೆ ಹೋಯ್ತಾ ಟ್ರೈನ್? ನಮ್ಮ ಹಿಂದೆ ಬರ್ತಿದ್ಯಾ ಅಂತ. ಇದಲ್ವಾ ಮೂವ್ ಆಗ್ತಾ? ಡಿಪಾರ್ಚರ್ಡ್ ಅಂದರೆ ಕಡೂರು ಅಂದರೆ ಇದೇ ನಮ್ದು. ಹಂಗಾರೆ ಸೀಟ್ ನಂಬರ್ ಎಲ್ಲಿರೋದು ಹೇಳು? ಹಾಂ, ವಾಸ್ಕೋ ಅಲ್ಲ ಇದು? ವಾಸ್ಕೋ ಅಲ್ಲ. ನೆಕ್ಸ್ಟ್ ಬರುತ್ತೆ 9 ಗಂಟೆಗೆ. ಕೆಲಸ ಮಾಡಿ ಅರಸೀಕೆರೆ ಹೇಳಿರಿ. ಇದು ಹೋದ್ಮೇಲೆ ನೆಕ್ಸ್ಟ್ ಬರುತ್ತೆ ಗಾಡಿಗಳು. ಅರಸೀಕೆರೆಯಲ್ಲಿ ಸ್ಟಾಪ್ ಇದೆಯಾ? ಅದು ಇದೆ, ಸೇಮ್ ಇದೇನಿದೆ. ಇದು ಸಿಟಿಗೆ ಹೋಗುತ್ತೆ, ಯಶವಂತಪುರ ಲಾಸ್ಟ್ ಆಗುತ್ತೆ ಅಷ್ಟೇ. ಹಾಂ, ಅದು ಯಶವಂತಪುರ ಲಾಸ್ಟ್ ಅಲ್ಲ? ಹಾಂ. ನೀವು ಎಲ್ಲಿಗೆ ಹೋಗ್ಬೇಕು? ಅಲ್ಲಿಗೇನೆ. ರಿಸರ್ವೇಷನ್ ಬೇಕು ಅಂದರೆ ವಾಸ್ಕೋ ಬರುತ್ತೆ, ವಾಸ್ಕೋ ಹೋಗಿ. ಜನರಲ್ಲೇ ಕೂರ್ತೀವಿ ಅಂದರೆ ಇಲ್ಲಿಂದ ಫುಲ್ ಜನರಲ್ ಇದೆ. ಅಲ್ಲಿ ಯಾರು ಸೀಟ್ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಿರುತ್ತೆ. ಇದಕ್ಕೆ ಇದಕ್ಕೂ ½ ಅವರ್ ಡಿಫ್ರೆನ್ಸ್. ಅರಸೀಕೆರೆಗೆ ಇಳಿರಿ. ನೆಕ್ಸ್ಟ್ ಅರಸೀಕೆರೆ ಬರುತ್ತೆ, ಅರಸೀಕೆರೆಗೆ ಇಳಿರಿ. ನೆಕ್ಸ್ಟ್ ಗಾಡಿ ಇದೆ.
ಗೈಸ್ ಆ್ಯಕ್ಚುಲಿ ಏನಂತಂದರೆ ಇದು ಟ್ರೈನ್ ಆ್ಯಕ್ಚುಲಿ ಮಿಸ್ ಮ್ಯಾಚ್ ಆಗಿದೆ, ಬೇರೆ ಟ್ರೈನಿಗೆ ಬಂದ್ಬಿಟ್ಟು. ಅಯ್ಯೋ ನಂದು ಹಳೇದು ಡಿಗ್ರಿ ಲೈಫ್ ನೆನಪಾಗ್ತಿದೆ, ಯಾವುದೋ ಟ್ರೈನಿಗೆ ಹತ್ತಕ್ಕೆ ಹೋಗಿ ಇನ್ಯಾವುದೋ ಟ್ರೈನಿಗೆ ಹತ್ತಿರೋ ಥರ. ಆ್ಯಕ್ಚುಲಿ ಈಗ ನೆಕ್ಸ್ಟು ಜಾಗದಲ್ಲಿ ಇಳ್ಕೊಂಡು ನಾವು ಬೇರೆ ಟ್ರೈನಿಗೆ ಹೋಗ್ತೀವಿ ಗೈಸ್. ನಮ್ಮ ಟ್ರೈನ್ ಯಾವುದಿದೆ ಅದಕ್ಕೆ ಟ್ರೈನಿಗೆ ಇದು ಹತ್ತುತ್ತಿದ್ದೀರಲ್ಲ, ಹತ್ತಕ್ಕೆ ನೀರಲ್ಲ, ನೀನು ಆ ಕಡೆ ಹೋಗಿ ಈ ಕಡೆ ಬಂದು ಆ ಕಡೆ ಬಂದು ಗಾಬರಿ ಆಯಿತು. ಮತ್ತು ಈ ಕಡೆ ತಿರುಗ್ತಿದ್ದೀನಿ, ಹಿಂಗೆ ಅಂದ್ಬಿಟ್ಟು ಬ್ಯಾಗ್ ಹತ್ರ ಚಪ್ಪಲಿ ಬಿದ್ದೋಗ್ಬಿಡುತ್ತ, ನಾನು ನೆಲಕ್ಕೆ ಬಿದ್ದಾಯ್ತು ಅಂತ ಗಾಬರಿ. ಆಮೇಲೆ ಫುಲ್ಲು ಚಪ್ಪಲಿ ರಿಟರ್ನ್ ಹಾಕೊಂಡು ಆಮೇಲೆ ಹತ್ತಿದ್ದು ಆಗಲೇ ಇಲ್ಲ. ಸಡನ್ನಾಗಿ ನಂದು ಈ ಥರ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಡಿಗ್ರಿಲಿ ಒಂದ್ಸರಿ. ಅದು ಇಲ್ಲಲ್ಲ, ಇಷ್ಟೇ ಅಲ್ಲ, ನಾವು ಎಲ್ಲೆಲ್ಲ ಹೋಗಿದ್ವಿ, ತಮಿಳ್ನಾಡು ಹೋಗಿ, ತಮಿಳ್ನಾಡಿಂದ ಆಂಧ್ರ ಎಲ್ಲೆಲ್ಲ ಹೋಗಿ ಸುತ್ತಾಡ್ಕೊ ಬಂದಿದ್ದೀವಿ. ಅದೇ ಇನ್ಸಿಡೆಂಟ್ ಹೇಳ್ತಿಲ್ಲ, ಸಖತ್ತಾಗಿದೆ ಅದು ಇನ್ಸಿಡೆಂಟ್. ಹಿಂದ್ಗಡೆನೇ ಅಲ್ಲಿ ಪಾರ್ಕ್ ಮಾಡಿರ್ತಾರಲ್ವ, ಅಲ್ಲೇ ಟ್ರೈನ್, ಇನ್ನೊಂದು ಟ್ರೈನ್ ನಮ್ಮದು ಸ್ಟಾಪ್ ಆಗಿರುತ್ತಲ್ಲ, ಸ್ಟಾಪ್ ಆಗಿರುತ್ತೆ. ನಮಗೇನು ಫೀಲ್ ಆಗಿದೆ ಇದೇ ಟ್ರೈನ್ ಇದೆ ಅಂತ ಹತ್ಕೊಂಡಿದ್ದೀವಿ ಅಷ್ಟೇ. ಇದಕ್ಕೂ ಎಷ್ಟು ನಿಮಿಷ? 5 ನಿಮಿಷ ಅಷ್ಟೇ. 2 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ ಅಲ್ಲ. ಹಂಗಾಗಿ ನಾವು ಮಿಸ್ ಮ್ಯಾಚ್ ಆಗಿರೋದು ಗೈಸ್. ಇಲ್ಲಿ ಟ್ರೈನ್ ನೋಡಿ ನಮ್ದು ಈಗ ಇಲ್ಲಿಗೆ ಬರ್ತಾ ಇದೆ ಈಗ ಆಲ್ರೆಡಿ ಹೋಗ್ಬಿಟ್ಟಿದೆಯಲ್ಲ. ಈಗ ಅರಸೀಕೆರೆಗೆ ಬರ್ತಾ ಇದೆ. ಅರಸೀಕೆರೆ ಹತ್ರ ಇದ್ದೀವಿ ಈಗ ಇಳ್ಕೊಂಡು ಆ ಟ್ರೈನಿಗೆ ಹತ್ತಬೇಕು. ಟ್ರೈನಲ್ಲಿ ಬರೋದು ನೋಡೋಕ್ಕೆ ಮಜಾ, ತಟ್ಟೆ ಇಡ್ಲಿ ಅವೆಲ್ಲ ಮಾತಾಡಲ್ಲ ಗೈಸ್. ಒಬ್ಬ ನಾವು ಇಳ್ಕೊತಿದ್ದೀವಿ, ಈ ಟ್ರೈನ್ ಅಲ್ವಲ್ಲ, ಹಂಗಾಗಿ ಅವ್ರು ಇದಾರಲ್ಲ ಬ್ರೋ, ಇವರೇ ಹೇಳಿದ್ರು ಬ್ರೋ, ಥ್ಯಾಂಕ್ಸ್ ಬ್ರೋ. ಅವ್ರು ಹೇಳಿಕೆ ಗೊತ್ತಾಗಿದ್ದು ಗೈಸ್, ಇಲ್ಲಾಂದರೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಗೊತ್ತಾಗಿತ್ತು, ಅದು ಟ್ರೈನಿಂದು ಆ್ಯಪ್ ಅದರಲ್ಲಿ ಸ್ವಲ್ಪ ಲೈಟಾಗಿ ಗೊತ್ತಾಗಿತ್ತು. ಅದನ್ನು ಫುಲ್ ಕನ್ಫರ್ಮೇಷನ್ ಆಗಿ ಇವರೇ ಹೇಳಿದ್ದು. ಹಂಗಾಗಿ ಈ ಟ್ರೈನನ್ನ ನಾವು ಇಳ್ಕೊಂಡು ಇದರಿಂದ ಬರ್ತದೆ. ಇನ್ನೊಂದು 2 ಮಿನಿಟ್ಸ್ ಅಷ್ಟೇ ಇದಕ್ಕಿರೋದು, ಇದಕ್ಕೂ ಆ ಟ್ರೈನಿಗೂ 2 ಮಿನಿಟ್ಸ್ ಬಿಟ್ಟು ಆ ಟ್ರೈನ್ ಬರುತ್ತೆ, ಆ ಟ್ರೈನಿಗೆ ಹತ್ತಬೇಕು. ಅದರಲ್ಲಿ ನಾವು ಸೀಟ್ ಬುಕ್ ಮಾಡಿರೋದು, ಇದರಲ್ಲೇ ಹೋಗ್ಬೋದು. ಇನ್ ಕೇಸ್ ನಾವು ಹೋದ್ವಿ ಅಂದರೆ ಸೀಟ್ಗಳು ಸಿಗೋದು ಕಡಿಮೆ. ಬನ್ನಿ ಈ ಟ್ರೈನು ಇಳ್ಕೊಂಬಿಡೋಣ. ನಮ್ಮ ಹುಡುಗ ನೋಡಿ ಈಗ ಇಳ್ಕಂತ ಟ್ರೈನ್. ಥ್ಯಾಂಕ್ಸ್ ಬ್ರೋ. ಈಗ ನಾವು ಅರಸೀಕೆರೆ ಜಂಕ್ಷನಲ್ಲಿ ಇಳ್ಕೊಂಡಿದ್ದೀವಿ ಗೈಸ್. ಈಗ ಈ ಟ್ರೈನ್ ಮೂವ್ ಆಗಿದ ತಕ್ಷಣ ವಿತಿನ್ 5 ಮಿನಿಟ್ಸಲ್ಲಿ ಆ ಟ್ರೈನ್ ಬರುತ್ತೆ ಅಲ್ಲೇನಾ? ಅದು ನಂಬರ್ ನೋಡ್ಕೋ ಸೀಟಿಂದು ಈಗಲೇ. S1 ಬಿಡಪ್ಪ, ಮತ್ತೆ ಯಾಕೆ ಬೇಕು ಸವಾಸ. S1 ಬನ್ನಿ, ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ಆ ಟ್ರೈನು. 5 ನಿಮಿಷ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ ಅಷ್ಟೇ. ಅಲ್ಲಿ ತನಕ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕೂರಕ್ಕೆ ಜಾಗನೇ ಇಲ್ಲ ನೋಡಿ. ನಾವು ಡಿಗ್ರಿಲಿ ಇರ್ಬೇಕಾದ್ರೆ ಹೇಳಿದ್ನಲ್ಲ, ಡಿಗ್ರಿ ಮುಗಿಸಿ IBPS ಕೋಚಿಂಗು ಬ್ಯಾಂಕಿಂದಕ್ಕೆ ಕೋಚಿಂಗ್ ಬಂದಿದ್ವಿ. ಕೋಚಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾರೆ ಮೆಜೆಸ್ಟಿಕಲ್ಲಿ ಟ್ರೈನ್ ಹತ್ಬಿಟ್ಟಿದ್ದೀವಿ. ಯಾವುದೋ ಟ್ರೈನ್, ಅದಕ್ಕೂ 5-10 ನಿಮಿಷ ಡಿಫ್ರೆನ್ಸ್ ಅಷ್ಟೇ. ಅದು ಹತ್ತಕ್ಕೆ ಹೋಗ್ಬಿಟ್ಟು ಇನ್ಯಾವುದೋ ಟ್ರೈನಿಗೆ ಹತ್ಬಿಟ್ವಿ. ನಾನು ಹೇಳ್ದೆ ಈ ಟ್ರೈನ್ ಅಲ್ಲ ಕಣೋ ಅಂತ. ನನ್ನ ಫ್ರೆಂಡ್ ಇದ್ದಾನೆ, ಇದೇ ಟ್ರೈನ್ ಹತ್ತೋ ಅಂತ ಹೇಳ್ಬಿಟ್ಟು, ನಿನಗೆ ಗೊತ್ತಾಗಲ್ಲ ಹತ್ತೋ ಅಂತ ಹೇಳಿ ಹತ್ಸ್ಬಿಟ್ವಿ. ಒಂದು 5-6 ಜನ ಇದ್ವಿ. ಹತ್ತಾದಮೇಲೆ ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಯ್ತಂದರೆ ತಮಿಳ್ನಾಡು ಮತ್ತು ಇದು ಚಿತ್ರದುರ್ಗ, ಬಳ್ಳಾರಿ, ಇಡೀ ಆಂಧ್ರನೇ ಸುತ್ತರಿಸ್ಕೊಂಡು ಬಂದು ಚಿತ್ರದುರ್ಗದಲ್ಲಿ ಸ್ಟಾಪ್ ಆಯ್ತದು. ಅಲ್ಲ, ಬಳ್ಳಾರಿಯಲ್ಲಿ ಸ್ಟಾಪ್ ಆಯ್ತದು ಟ್ರೈನು. ನೀವಿಲ್ಲಿ ಬಳ್ಳಾರಿಗೆ ಹೋಗ್ಬೇಕಾಗಿತ್ತಾ? ಚಿಕ್ಕಮಂಗ್ಳೂರಿಗೆ ಬರಬೇಕಾಗಿದ್ದು. ಇಡೀ ಆಂಧ್ರ ಸುತ್ತಿಸಿ ಬಳ್ಳಾರಿಗೆ ಹೋಗಿ ಚಿತ್ರದುರ್ಗ ಹೋಗಿ ಆಮೇಲೆ ಲಾಸ್ಟಿಗೆ ಒಂದು ಕಡೆ ಟಿಕೆಟ್ ತೊಗೊಳಕ್ಕೆ ನಿಲ್ಲಿಸಿದ್ವಿ, ಚಿಕ್ಕಮಂಗ್ಳೂರು ಟ್ರೈನಿಂದು ಮತ್ತೆ ವಾಪಸ್ಸಿಗೆ. ಆಮೇಲೆ ಒಂದು ಕಡೆ ಸ್ಟಾಪ್ ನಿಲ್ಲಿಸಿ ಟಿಕೆಟ್ ತೊಗೊಳಕ್ಕೆ ಹೋಗ್ತೀವಿ. ನನಗೆ ನಾಲೆಡ್ಜ್ ಇತ್ತು ಟಿಕೆಟ್ ಬಗ್ಗೆ. ಆಮೇಲೆ ಕೆಳಗಿದ್ದು ಟಿಕೆಟ್ ತೊಗೊಳ್ತಿದ್ದೀನಿ, ನಮ್ಮ ಟ್ರೈನ್ ಮೂವ್ ಆಗ್ಬಿಡೋದ. ನಾನು ಒಬ್ಬನೇ ಆಗ್ಬಿಟ್ಟೆ. ಆಮೇಲೆ ಎಲ್ಲ ಅಲ್ಲಿದ್ದಾರೆ, ನಾನು ಹಿಂಗೆ ಮೂವ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಟ್ರೈನ್ ಹಿಂಗೆ ಹೋಗ್ತಿದೆ, ಈ ಕಡೆ ಒಂದು ಆಪೋಸಿಟ್ ಟ್ರೈನು, ನಮ್ಮ ಟ್ರೈನ್ ಆ ಕಡೆ ಹೋಗ್ತಿದೆ. ಈ ಟ್ರೈನ್ ಪಾಸ್ ಆದ್ರೇ ನಾನು ಹೋಗೋಕ್ಕಾಗೋದು. ಆ ಥರ ಸಿಚುವೇಶನ್ ಆಗ್ಬಿಟ್ಟಿತ್ತು. ಓಡ್ತಿದ್ದೀನಿ ಜೀವನ ಯಾವ ರೇಂಜಿಗೆ ಮಾಡಿದೆ ಅಂದರೆ, ಈ ಪಾಸ್ ಆಗ್ತಿದ್ದಕ್ಕೆ ಟ್ರೈನ್ ಒಳಗೆ ಹತ್ಬಿಟ್ಟು ಅಲ್ಲಿಂದ ಕೆಳಗೆ ಇಳ್ಕೊಂಡು ಜಂಪ್ ಆಗ್ಬಿಟ್ಟು ಆ ಟ್ರೈನ್ ಕ್ಯಾಚ್ ಮಾಡಿದ್ದೆ ನಾನು. ಅದು ಒಂಥರ ಹೆವಿ ಅಡ್ವೆಂಚರ್. ಇದ್ರಲ್ಲಿದ್ರಾ? ಒಂದು ಬೋಗಿಲಿದ್ರು ಅವರೆಲ್ಲ. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ಗಳು. ಅದು ಸೀನ್ ಹೆಂಗಾಗಿತ್ತು, ಒಂಚೂರು ಮೂವ್ ಆಯ್ತಲ್ಲ, ಯಾವಾಗ ತಮಿಳ್ನಾಡಿಂದ ಬಾರ್ಡರ್ ಬಂದಿದ ತಕ್ಷಣ ಎಲ್ಲ ತಮಿಳಲ್ಲಿ ಬರೆದಿದೆ ಬೋರ್ಡ್ಗಳೆಲ್ಲ. ಆ ಬೋರ್ಡ್ಗಳು ನೋಡ್ತಾ ನನಗೆ ಶಾಕ್ ಆಗಿಬಿಡ್ತು. ಆಮೇಲೆ ಸಡನ್ನಾಗಿ ಫೋನ್ ನೋಡಿದೆ ಕಣ, ರೋಮಿಂಗ್ ಬಿದ್ದುಬಿಟ್ಟಿದೆ. ಆಮೇಲೆ ಗೊತ್ತಾಗಿದ್ದು ಎಲ್ಲೋ ಹೋಗೋ ಟ್ರೈನ್ ಎಲ್ಲೆಲ್ಲ ಹೋಗಿದೆ ಅಂತ ನಮಗೆ. ಆಮೇಲೆ ಫ್ರೆಂಡಿಗೆಲ್ಲ ಹೇಳ್ದು ಬೈದು ಆಮೇಲೆ ಇಳ್ಕೊಂಡಿದ್ದು ನಾವು ಎಲ್ಲೆಲ್ಲ ಹೋಗಿ. ಆಮೇಲೆ ತಮಿಳ್ನಾಡು ಹೋಗೋದು ಇಳ್ಕೊಂಡಿದ್ದು. ಬರುತ್ತೆ ಇನ್ನೊಂದು 5 ನಿಮಿಷ ಮೂವ್ ಆಗೋದಾಗ ತೋರಿಸ್ತದೆ. ಇವು ವೀಡಿಯೋ ಶೂಟ್ ಮಾಡ್ತೀನಿ ನೋಡಿ, ಇಲ್ಲಿ ಓಡ್ ಬರ್ತಾ ಮಂಗ.
ಗೈಸ್ ಫೈನಲಿ ನಮ್ಮ ಟ್ರೈನ್ ಬಂತು. ಅಲ್ಲಿ ನೋಡಿ ನಾವು ಅವಾಗ ಬೇರೆ ಟ್ರೈನಿಗೆ ಹತ್ಬಿಟ್ಟಿವಿ, ಮಿಕ ಆಗ್ಬಿಟ್ಟಿದ್ವಿ. ಈಗ ಇಳ್ಕೊಂಡಿದ್ದೆ, ಈಗ ನೋಡಿ ಇಲ್ಲಿ ಬರ್ತಾ ಇದೆ ಟ್ರೈನು ಆಲ್ರೆಡಿ. ಬನ್ನಿ, ನಮ್ಮದು S1 ಸೀಟ್ ಇರೋದು. S1 ಅಲ್ಲಿಗೂ ಇದೆ, ಮುಂದೆ ಅನ್ಸುತ್ತೆ. S1 ಮುಂದೆ ಅಲ್ಲ ಬ್ರೋ? ಟ್ರೈನ್ ಬಂತು. ಕೋತಿ ನೋಡಿ ಎದ್ರಕೊಂಡು ಓಡೋಗ್ತಾ ಇಲ್ಲಿ. ಇದೇ ಸೀಟು ಬ್ಲೋ ಟ್ರೈನ್. ಟ್ರೈನ್ ಸೀಟ್ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಬುಕ್ಕಿಂಗ್ ಸೀಟ್ಸ್ಗಳೆಲ್ಲ ಸಖತ್ತಾಗಿದೆ. ಈ ಸ್ಲೀಪರ್ ಕೋಚ್ ಅನ್ಸುತ್ತೆ ಇಲ್ಲಿ ಒಳಗಲ್ವಾ? ನೋಡಿ ಹೆಂಗ್ ಬ್ಯಾಗ್ ಹಾಕೊಂಡು ಕಾಯ್ತಾ ಇದೆ. ಮಿರರಲ್ಲಿ ಕಾಣ್ತಾ ಇದೆ. S1 ಸೀಟು ಗೈಸ್ ನಮ್ದಿದು. ಬಾ ಇಲ್ಲೇ ಹಚ್ಬಿಡೋಣ. ಫೈನಲಿ ನಮ್ಮ ಟ್ರೈನ್ ಸಿಕ್ತು. ಈ ಜಾಗಕ್ಕೆ ಬರೋಕ್ಕೆ ನಾವು ಎಷ್ಟು ತಡ್ರಿಸಾಡ್ಬಿಟ್ಟಿದ್ವಿ. ಟಾಸ್ಕ್ ಒಳ್ಳೆ ಚಾಲೆಂಜಿಂಗ್ ಆಗಿ ಹೋಗ್ಬಿಟ್ಟಿತ್ತು ನಮ್ದು. ಓಕೆ ಗೈಸ್, ಲೆಟ್ಸ್ ಗೋ. ಫೈನಲಿ ಯಾವುದಾದ್ರು ಟ್ರೈನಿಗೆ ಹೋಗಿ ಈಗ ನಮ್ಮ ಟ್ರೈನಿಗೆ ಬಂದಿದ್ದೀವಿ. 40 ಅಲ್ಲಿ ಮುಂದೆ ಹೆಂಗಿದೆ ನೋಡಿ. ಒಳ್ಳೆ ಯಾವುದೋ ಗುಹೆ ಇದ್ದಂಗಿದೆ ಹೋಗಕ್ಕೆ. ಗೂಡು ಸಣ್ಣ ಗೂಡು. ಜನಗಳೆಲ್ಲ ಮಲ್ಕೊಂಡಿದ್ದಾರೆ ಗೈಸ್. ಎಲ್ಲ ಲಾಂಗ್ ಇಂದ ಎಲ್ಲ ಬಂದು ಟ್ರಾವೆಲ್ ಮಾಡಿ. ಅದು ಬೇರೆಯವ್ರು ಬಂದ್ರೆ ಏನು ಮಾಡ್ತೀವಿ? ಮತ್ತೆ ಕೆಳಗೆ ಬರ್ಬೇಕು ನಾವು. ಹಾಂ, 71. ಇಫ್ ಯು ವಾಂಟ್ ಟು ಸಿಟ್ ಸಿಟ್ ಒಂದು ನೋ ಇಶ್ಯೂಸ್. ಇದೆಯಾ ಮೇಲೆ ಹೋಗ್ಲಾ ನಾನು? ಹ್ಞೂ ಹೋಗು. ಇದೆಯಾ ಮೇಲೆ? ನನಗೆ ವಿಂಡೋ ಬೇಡ ಗೈಸ್. ನಮ್ಮ ಫ್ರೆಂಡ್ ಇದನ್ನೆಲ್ಲ ಮೇಲೆ ಹೋಗ್ತೇನೆ. ನಾನು ಇಲ್ಲೇ ಹೋಗ್ಬಿಟ್ಟು ಕೂತ್ಬಿಡ್ತೀನಿ ಗೈಸ್. ನನಗೆ ಆ್ಯಕ್ಚುಲಿ ವಿಂಡೋ ನನಗೆ ಬರಲ್ಲ. ನೋಡೋಣ ಊರನ್ನಿಲ್ಲೇ ಗೈಸ್. ನಮ್ಮ ಹುಡುಗ ನೋಡಿ ಹೆಂಗೆ ಹತ್ತಿದ್ದಾನ ಮೇಲೆ. 10 ಈಗ ಈ ಟ್ರೈನಿಗೆ ಬಂದಿದ್ದೀವಿ. ಕರೆಕ್ಟು ನಮ್ದು ಯಾವ ಟ್ರೈನ್ ಅಂತ ಗೊತ್ತಾಗಿ. 72 ಇದು ಯಾರ್ದು? ನಾನು ಕೂರಿದ್ದೆ ಬೇರೆಯವ್ರದಲ್ಲಿ ನೀನು ಕೂತಿರೋದಾ? ಓಕೆ 68 ನಾವೇ. ಗೈಸ್ ಚೆಕಿಂಗ್ ಅವರು ಚೆಕ್ ಮಾಡ್ಕೊಂಡು ಹೋಗ್ತಿದ್ದಾರೆ ಗೈಸ್. ಇಲ್ಲೇ ಕುತ್ಕೊಬಿಡ್ತೀನಿ, ಮಲ್ಕೊಬಿಡೋಣ ನಾವು ಆರಾಮಾಗಿ. ಚೆಕಿಂಗ್ ಇದ್ರಲ್ಲ ಈಗಷ್ಟೇ ಬಂದು ಗೈಸ್ ಚೆಕಿಂಗು ಚೆಕ್ ಮಾಡ್ಕೊಂಡು ಹೋದ್ರು. ನಮ್ಮದು ನಂಬರ್ ಎಲ್ಲ ಕೇಳ್ಕೊಂಡು. ಆ್ಯಕ್ಚುಲಿ ಏನಂತಂದರೆ ಸುಮಾರು ದಿವಸ ಆಯಿತು ಟ್ರೈನಲ್ಲಿ ಬಂದೆ ಗೈಸಿ. ಅದಾದಮೇಲೆ ಇವತ್ತೇ ಬರ್ತಿರೋದು ನಾನು.